ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೇಮ್ ಕರೆಕ್ಷನ್ ಅಂತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಗೊಂದಲ ಇದೆ. ನೇಮ್ ಕರೆಕ್ಷನ್ ಎಂದ್ರೇನು ಅಂತಕ್ಕಂಥದ್ದು ನೋಡಿ, ಭಾಳಷ್ಟು ಗಂಡು ಮಕ್ಕಳು ಮೂರು ಅಕ್ಷರಗಳಲ್ಲಿ ಇಟ್ಕೊಂಡಿರ್ತಾರೆ ಹೆಸರು. ಇಲ್ಲಿ ನಾನು ಎಕ್ಸಾಂಪಲ್ಲು ಒಂದು ಹೆಸರನ್ನು ಕೊಟ್ಟಿದ್ದೇನೆ, ರಾಜ ಅಂತಕ್ಕಂಥದ್ದು ಒಂದಿದೆ. ಇದು ನಾನು ಹ್ಯಾಡಿಂಗ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ನಾನು ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಿ, ನೀವು ರಾಜ ಅಂತಕ್ಕಂಥವರು ಡೇಟ್ ಆಫ್ ಬರ್ತು ಕಳಿಸಿದ್ದಾರೆ ಮತ್ತು ಒಂದು ಹೆಸರು ಸಹ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಡೇಟ್ ಆಫ್ ಬರ್ತ್ ಪ್ರಕಾರ ಇವರು ರಾಜ ಅಂತಕ್ಕಂಥದ್ದು 2 1 3 4 5 ಸಂಖ್ಯೆಗಳು ಬರುತ್ತೆ. 4 ಅಕ್ಷರಗಳುಳ್ಳಂತಹ ರಾಜ ಎನ್ನುವಂತಹ ಹೆಸರಿನಲ್ಲಿ ಸಂಖ್ಯಾಬಲ 5 ಇದೆ. ಆದರೆ ಗ್ರಾಫ್ ಹೇಗಿದೆ ನೋಡಿ, ಆರ್ ಹೀಗೆ ಸಿಗ್ನೇಚರ್ ನೋಡಿ ಈಗ ಬರುತ್ತೆ. ಗ್ರಾಫೇ ಇಲ್ಲ ಹೆಸರಿಗೆ, ರಾಜ ಅಂದರೆ ಗ್ರಾಫೇ ಇಲ್ಲ ಅಂತ ಅರ್ಥ. ಗ್ರಾಫು ಪಿರಮಿಡ್ ರೂಪದಲ್ಲಿ ಬರಬೇಕು, ಇದು ಚೆನ್ನಾಗಿ ಗೊತ್ತಿರಲಿ. ಇಲ್ಲಿ ಡೇಟ್ ಆಫ್ ಬರ್ತ್, ನೇಮ್ ಕರೆಕ್ಷನ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾದದ್ದು. ಯಾಕೆ ನೇಮ್ ಕರೆಕ್ಷನ್ ಮಾಡ್ಕೋಬೇಕಂದ್ರೆ, ಭಾಳಷ್ಟು ಜನರ ಒಂದು ನೇಮಲ್ಲಿ ಒಂದು ಒಳ್ಳೆಯ ಗುಡ್ ನಂಬರ್ ಇರಲ್ಲ, ಅಂದರೆ ಸಂಖ್ಯಾಬಲ ಸರಿ ಇರೋದಿಲ್ಲ, ರಾಂಗ್ ಇರುತ್ತೆ, ಮತ್ತು ಆಪೋಸಿಟ್ ಇರುತ್ತೆ ಡೇಟ್ ಆಫ್ ಬರ್ತಿಗೆ. ಅಂಥ ಸಂದರ್ಭದಲ್ಲಿ ವ್ಯಕ್ತಿ ಏನೇ ಕಷ್ಟಪಟ್ಟು ದುಡಿದ್ರೂ ಸಹ ಅವ್ರು ಮುಂದೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಭಾಳಷ್ಟು ಶ್ರಮ ಪಡ್ತಾನೆ ಜೀವನದುದ್ದಕ್ಕೂ, 60-70 ವರ್ಷಗಳ ಕಾಲ ಜೀವನದಿಂದ ಹುಟ್ಟಿದಂದಿನಿಂದ ಇದುವರೆಗೂ ನನಗೆ ಕಷ್ಟಗಳೇ ಅಂತಕ್ಕಂತಹ ಮಾತನ್ನು ಎಷ್ಟೋ ಜನ ಹೇಳ್ತಾನೆ ಇರ್ತಾರೆ. ಕಾರಣ ಏನಂದರೆ, ಅವರ ನೇಮಲ್ಲಿ ಒಂದು ಒಳ್ಳೆಯ ಸಂಖ್ಯಾಬಲ ಇರಲ್ಲ, ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಮತ್ತು ಆಪೋಸಿಟ್ ನಂಬರ್ ಆಗಿರುತ್ತೆ. ಇದು ಪ್ರಮುಖವಾಗಿ ತಿಳ್ಕೊಂಡಿರಬೇಕು. ಜೊತೆಗೆ ಅವರ ಕಾಂಬಿನೇಷನ್ ಅಂತಕ್ಕಂಥದ್ದು ಗುಡ್ ಅಥವಾ ಬ್ಯಾಡ್ ಅಂತಕ್ಕಂಥದ್ದು ಅವರಿಗೆ ಗೊತ್ತಿರೋದಿಲ್ಲ. ಜೊತೆಗೆ ಗುಡ್ ಇದ್ದರೆ ಓಕೆ, ಬ್ಯಾಡ್ ಇದ್ದಾಗ ಪ್ರತಿಯೊಂದು ಕೂಡ ಸಮಸ್ಯೆಗಳಾಗಿರುತ್ತೆ. ನೇಮ್ ನಂಬರ್ ಎಷ್ಟಿರುತ್ತೆ, ಗುಡ್ ಆರ್ ಬ್ಯಾಡ್ ಅನ್ನೋ ತಿಳ್ಕೊಬೇಕು, ಮತ್ತು ಲಕ್ಕಿ ನಂಬರಲ್ಲಿ ಇದೆಯಾ ಅನ್ಲಕ್ಕಿಯಲ್ಲಿ ಇದೆಯಾ ಅನ್ನೋ ತಿಳ್ಕೊಬೇಕು. ಆ್ಯಡಿಂಗ್ ನೇಮ್ ಬೇಕಾಗುತ್ತೆ. ಬರೀ 2 ಅಕ್ಷರದಲ್ಲಿ ಹೆಸರಿದ್ದಾಗ ಗಂಡು ಮಕ್ಕಳಿಗಾಗ್ಬೋದು ಹೆಣ್ಮಕ್ಳಿಗಾಗ್ಬೋದು ಒಂದು ಹ್ಯಾಡಿಂಗ್ ನೇಮ್ ಬೇಕು. ಹೆಣ್ಣು ಮಕ್ಕಳಿಗೆ 3 ಅಕ್ಷರ ಇರಬೇಕು, ಗಂಡು ಮಕ್ಕಳಿಗೆ 4 ಅಕ್ಷರ 5 ಅಕ್ಷರ 6 ಅಕ್ಷರ ಇರಬೇಕು. ಈ ರೀತಿಯಾಗಿ ರಾಜ ಅಂತಕ್ಕಂಥ 2 ಅಕ್ಷರದಲ್ಲಿ ಗ್ರಾಫ್ ಬರೋದೇ ಇಲ್ಲ. ಹಾಗಾಗಿ ಅವರ ಒಂದು ಎಕನಾಮಿಕಲಿ ಗ್ರಾಫ್ ಅಂತಕ್ಕಂಥದ್ದು ಬಹಳ ಫೇಲ್ಯೂರ್ ಅವ್ರ ಲೈಫ್ ತೋರಿಸ್ತಾ ಇರುತ್ತೆ. ಅಲ್ಲಿ ಆ್ಯಡಿಂಗ್ ನೇಮ್ ಕೊಡಬೇಕಾಗುತ್ತೆ, ಮೀನಿಂಗ್ಫುಲ್ ಆಗಿ ಇರಬೇಕದು ಒಂದು ಆ್ಯಡಿಂಗ್ ನೇಮ್ ಅಂತಕ್ಕಂಥದ್ದು. ಹಣಕಾಸಿನ ಗ್ರಾಫ್ ಅಂತಕ್ಕಂಥದ್ದು ಹೇಗಿರುತ್ತೆ ಅಂದರೆ, ಒಂದೇ ಲೆವೆಲ್ಲಾಗಿ ಈಗ ಬಂದುಬಿಟ್ರೆ ಸಾಲದು. ಇದು ಪಿರಮಿಡ್ ರೂಪದಲ್ಲಿ ಎಕನಾಮಿಕಲಿ ಗ್ರಾಫ್ ಇರಬೇಕು ಹೆಸರಿನಲ್ಲಿ. ಆಗ ನಾವೇನು ಮಾಡಬೇಕು ಅಂದರೆ ನೋಡಿ, ರಾಜ ಅಂತಂದರೆ ಇಲ್ಲಿ ನೋಡಿ RAJA ಮತ್ತು ಚಂದನ್ ಅಂತ ಆ್ಯಡಿಂಗ್ ಕೊಟ್ಟಿದ್ದೀನಿ, CHANDAN. ಈ ರೀತಿ ರಾಜಾ ಚಂದನ್ ಅಂತ ಕೊಟ್ಟಾಗ 1 2 3 ಪಿರಮಿಡ್ ಬರುತ್ತೆ. ಇಲ್ಲಿ ರಾಜಶೇಖರ್ ಅಂತ ಕೊಟ್ಟಾಗ ಪಿರಮಿಡ್ ನೋಡ್ರಿ ವೆರಿ ಸಿಂಪಲ್ ಇರುತ್ತೆ. ಈ ಶೇಖರಲ್ಲಿ ಕೂಡ ಅಂಥ ಒಂದು ಪಿರಮಿಡ್ ಲೆವೆಲ್ಲು ಗುಡ್ ಆಗಿಲ್ಲ. ಹಾಗಾಗಿ ಇದು ಒಂದು ಗ್ರಾಫಾಲಜಿ ಪ್ರಕಾರ ನಾವು ಒಂದು ಗ್ರಾಫನ್ನು ಕೊಡ್ತೇವೆ. ಇದು ಎಕನಾಮಿಕಲಿ ಗ್ರಾಫ್ ಅಂತ ಕರಿತೇವೆ. ಜೊತೆಗೆ ಸಿಗ್ನೇಚರಾಲಜಿ, ಸಿಗ್ನೇಚರ್ ನೋಡಿ ಇದು ಎಷ್ಟು ಡಿಗ್ರೀಸ್ ಇದರಲ್ಲಿದೆ, ರಾಜ ಚಂದನ್ ಅಂತಕ್ಕಂಥದ್ದು ರಾಜಶೇಖರ್ ನೋಡಿ. ಹೀಗೆ ಈ ರೀತಿ ಒಬ್ಬ ಮನುಷ್ಯನ ಸಿಗ್ನೇಚರ್ ಅಂತಕ್ಕಂಥದ್ದು ಅಟ್ಲೀಸ್ಟು ಕೆಲವರೆಲ್ಲ ಸಿಂಪಲ್ ಸಿಗ್ನೇಚರ್ ಮಾಡ್ತಾರೆ. ಆ ಸಿಂಪಲ್ ಸಿಗ್ನೇಚರ್ ಮಾಡಬಾರ್ದು, ಇಷ್ಟು ಮಾಡ್ತಾರೆ. ಕೆಲವರು ಹಿಂಗೆ ಹೊಡೆದು ಬಿಡ್ತಾರೆ. ಇದು ತುಂಬ ರಾಂಗ್, ಅವರು ಎಕನಾಮಿಕಲಿ ತುಂಬ ಬ್ಯಾಕ್ವರ್ಡ್ ಆಗ್ತಾರೆ. ಹಾಗಾಗಿ ಸಿಗ್ನೇಚರ್ ಅಂತಕ್ಕಂಥದ್ದು ಒಂದಷ್ಟು ಉದ್ದ ಇರಬೇಕು. ಈ ರೀತಿ ಸಿಗ್ನೇಚರ್ಗಳನ್ನು ಮಾಡ್ಕೊಂಡು ಹೋದರೆ ಆ ವ್ಯಕ್ತಿ ತುಂಬ 100% ಪವರ್ಫುಲ್ಲಾದ ಒಂದು ಲೈಫನ್ನು ಅವರು ಅನುಭವಿಸ್ತಾರೆ ಅಥವಾ ಎಂಜಾಯ್ ಮಾಡ್ತಾರೆ ಅಂತಕ್ಕಂಥದ್ದು ಈ ಒಂದು ಸಂಖ್ಯಾಶಾಸ್ತ್ರದಲ್ಲಿ ನೇಮ್ ಕರೆಕ್ಷನ್ ಇದರಿಂದ ತಿಳ್ಕೊಬೋದು. 100% ಇವರು ಸಂಖ್ಯಾಶಾಸ್ತ್ರ ಪ್ರಕಾರ ನೇಮ್ ಕರೆಕ್ಷನ್ ಮಾಡ್ಕೊಂಡಿರೋರು ಕೋಟ್ಯಾಧಿಪತಿಗಳು ಬೇಕಾದಷ್ಟಾಗಿದ್ದಾರೆ. ನಾನು ಮಾಡಿಕೊಟ್ಟಂತಹ ಬೇಕಾದಷ್ಟು ಜನ ನನಗೆ ತುಂಬ 24-25 ವರ್ಷಗಳಿಂದಲೂ ಕೂಡ ನಮ್ಗೆ ಹೇಳ್ತಿದ್ದಾರೆ. ಎಕ್ಸಾಂಪಲ್, ನಾನು ಸುತ್ತಮುತ್ತ ಇರ್ತಕ್ಕಂಥವ್ರಿಗೆಲ್ಲ ನೇಮ್ ಕರೆಕ್ಷನ್ ಮಾಡಿಕೊಟ್ರು ಒಳ್ಳೆ ಹಂತಕ್ಕೆ ಹೋಗಿದ್ದಾರೆ. ಅವರೆಲ್ಲ ಬೆಳೆದಿರ್ತಕ್ಕಂಥದ್ದು ನೋಡಿದ್ರೆ ಅವರು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂತಕ್ಕಂಥದ್ದು ನಾವು ಹಣಕಾಸಿನ ರೂಪದಲ್ಲಿ ಅಳಿಯೋಕ್ಕೆ ಸಾಧ್ಯತೆ ಇಲ್ಲ, ಅಷ್ಟು ಚೆನ್ನಾಗಿರ್ತಾರೆ. ಹಾಗಾಗಿ ವೀಕ್ಷಕರೇ, ತಾವು ಪ್ರಮುಖವಾಗಿ ಯಾವತ್ತೂ ಕೂಡ ನ್ಯೂಮರಾಲಜಿ, ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಮತ್ತು ಜಮಾಲಜಿ ಮತ್ತು ವಾಸ್ತು ಈ ಎಲ್ಲ ಶಾಸ್ತ್ರಗಳ ಪ್ರಕಾರ
ನೇಮ್ ಕರೆಕ್ಷನ್ ಮಾಡಿಕೊಂಡ್ರೆ 100% ನಿಮ್ಮ ಲೈಫಲ್ಲಿ ಪವರ್ಫುಲ್ ಆದಂತಹ ಜೀವನವನ್ನು ನೀವು ನೋಡ್ತೀರಾ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ನೀವು ಎಷ್ಟೇ ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳನ್ನು ಎದುರಿಸಿ ಮುಂದೆ ಹೋಗ್ತೀರಾ. ನಿಮ್ಮ ಒಂದೇ ಒಂದು ಸಿಗ್ನೇಚರಿಂದ ನೀವು ನಿಮ್ಮ ಜೀವನವನ್ನೇ ಬದಲಾಯಿಸ್ಕೋಬೋದು. ನಿಮ್ಮ ಹೆಸರಲ್ಲಿ ಒಂದೇ ಒಂದು 2-3 ಅಕ್ಷರಗಳನ್ನೇ ಹ್ಯಾಡ್ ಮಾಡ್ಕೊಳ್ಳೋ ಮುಖಾಂತರವಾಗಿ ನೀವು ಲೈಫನ್ನು ಚೇಂಜ್ ಮಾಡ್ಕೋಬೋದು. ಒಂದು ಅಕ್ಷರ ಸೇರಿಸಿದ್ರೆ ಸಾಕು. ಕೆಲವರಿಗೆ ಒಂದೇ ಒಂದು ಅಕ್ಷರ ಶಿವಕುಮಾರ್ ಅಂತಕ್ಕಂಥ ಒಂದು ಆ ಹೆಸರಲ್ಲಿ ಒಂದೇ ಅಕ್ಷರ ಹ್ಯಾಡ್ ಮಾಡಿದ್ರೆ ಸಾಕು, ಒಂದು ಗುಡ್ ನಂಬರ್ ಬರುತ್ತೆ. 31 ಇರ್ತಕ್ಕಂಥದ್ದು 32 ಬರುತ್ತೆ. ಆ 32ನೇ ನಂಬರ್ ಯಾರಿಗಾಗುತ್ತೆ ಯಾರಿಗಾಗಲ್ಲ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.